ಹೈ ಫ್ರೆಂಡ್ಸ್, ಈ ದಿನ ನಾವು ಭೂತ ವೈದ್ಯದ ಬಗ್ಗೆ ಮಾತಾಡೋಣ. ಭೂತ ವೈದ್ಯ ಎಕ್ಸೋಸಿಸಮ್. ಒಬ್ಬ ವ್ಯಕ್ತಿ ಮೈ ಮೇಲೆ ದೆವ್ವ ಅನ್ನೋದು ಹೋದಾಗ ಇದನ್ನ ಮಾಡ್ತಾರೆ. ಒಬ್ಬ ವ್ಯಕ್ತಿ ಮೈ ಮೇಲೆ ಒಂದು ದುಷ್ಟ ಆತ್ಮ ಹೋಗಿ ಅವನನ್ನ ಕಂಟ್ರೋಲ್ ಮಾಡಕ್ಕೆ ಶುರು ಮಾಡುತ್ತೆ. ಅದೇ ಎಕ್ಸೋಸಿಸಮ್. ತುಂಬಾ ಭಯಂಕರವಾಗಿರೋದು. ಆದ್ರೆ ಇದನ್ನ ಎಲ್ಲರೂ ತಡ್ಕೊಳಕ್ ಆಗಲ್ಲ. ಆದ್ರೆ ಪ್ರಪಂಚದಲ್ಲಿನೇ ಒಂದು ಹುಡುಗಿ 67 ಸಾರಿ ಇದನ್ನ ತಡ್ಕೊಂಡಿದ್ದಾಳೆ. ಅದು ಅವಳು ಇಷ್ಟಪಟ್ಟೇನೆ. ಯಾಕಂದ್ರೆ ಅವಳ ಬಾಡಿಲಿ 6 ಆತ್ಮಗಳಿದೆ ಅಂತ ಆ ಹುಡ್ಗಿನೇ ಹೇಳ್ತಾಳೆ. ಇದೆಲ್ಲ ಆಗಿದ್ದು ಆ ಹುಡ್ಗಿ 23 ವರ್ಷ ಇದ್ದಾಗ್ಲೇನೆ. ಆ ಹುಡ್ಗಿನ ಆ ಆತ್ಮಗಳು ಯಾವ ರೀತಿ ಕಂಟ್ರೋಲ್ ಮಾಡ್ತವೆ ಅಂದ್ರೆ ಕೊನೆಯಲ್ಲಿ ಆ ಹುಡ್ಗಿ ಏನ್ ತಿನ್ನಕ್ಕೂ ಕೂಡ ಅವು ಬಿಟ್ಟಿಲ್ಲ. ಹುಡ್ಗಿ ಬರೀ 30 kg ಬಂದ್ಬಿಡ್ತಾಳೆ. ನೀವು ನೋಡ್ತಾ ಇರೋ ಈ ಫೋಟೋಗೂ ಆ ಫೋಟೋಗೂ ಬರೀ 2 ವರ್ಷಗಳ ಅಂತರ ಮಾತ್ರ ಇರೋದು. ಆ ಹುಡುಗಿಗೆ ಏನಾಗಿರುತ್ತೆ, ಆ ಹುಡುಗಿ ಎಷ್ಟು ನೋವನ್ನ ಅನುಭವಿಸಿರ್ಬೋದು. ಈ ವಿಡಿಯೋನ ಶುರು ಮಾಡಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಒಂದ್ ಹೇಳೋಣ ಅನ್ಕೊಂಡಿದೀನಿ. ರಾತ್ರಿ ಟೈಮ್ ಏನಾದ್ರು ಈ ವಿಡಿಯೋನ ನೋಡ್ತಾ ಇದ್ರೆ ಅವಾಯ್ಡ್ ಮಾಡಕ್ಕೆ ಟ್ರೈ ಮಾಡಿ. ಮತ್ತೆ ಚಿಕ್ಕ ಮಕ್ಳು ಏನಾದ್ರು ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸ್ಕಿಪ್ ಮಾಡ್ಬಿಡಿ. ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಜವಾದ ಭಯ ಅಂದ್ರೇನು ಅಂತ ನಿಮ್ಗೆ ಪರಿಚಯ ಆಗ್ಬೋದು. ಈಗ ಟೈಮ್ ನ ವೇಸ್ಟ್ ಮಾಡೋದ್ ಬೇಡ. ಅದು 1952 ಸೆಪ್ಟೆಂಬರ್ 21. ಆ ಹುಡುಗಿಯ ಹೆಸರು ಅನಾಲಿಸಾ. ಅವ್ರ ಮನೇಲಿರೋರೆಲ್ಲ ಮತನ ಅನ್ವಯಿಸುವಂತವ್ರು. ದೇವ್ರನ್ನ ಎಷ್ಟು ನಂಬ್ತಾ ಇರ್ತಾರೆ, ದೆವ್ವನ ಕೂಡ ಅಷ್ಟೇ ನಂಬ್ತಾ ಇರ್ತಾರೆ. 16 ವಯಸ್ಸಿಗೆ ಅನಾಲಿಸಾ ಬರೋ ತನಕ ಅವಳ ಲೈಫ್ ಅಲ್ಲಿ ಎಲ್ಲಾನು ಚೆನ್ನಾಗೇ ಇರುತ್ತೆ. ಅವಳು ತುಂಬಾ ಚೆನ್ನಾಗಿ ಓದ್ತಾ ಇರ್ತಾಳೆ ಕೂಡ. ಆದ್ರೆ 1968ರಲ್ಲಿ ಅವಳಿಗೆ ಏನೋ ಆಗುತ್ತೆ. ಅವಳು ಅವತ್ತಿಂದ ವಿಚಿತ್ರವಾಗಿ ಆಡಕ್ಕೆ ಶುರು ಮಾಡ್ತಾಳೆ. ಅವಳನ್ನ ಡಾಕ್ಟರ್ಸ್ ಪರೀಕ್ಷೆ ಕೂಡ ಮಾಡ್ತಾರೆ. ಅವಳ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ತುಂಬಾನೇ ಭಯ ಪಡ್ತಾರೆ. ಮತ್ತೆ ಅವಳಿಗೆ ಒಂದು ಕಾಯಿಲೆ ಇದೆ ಅಂತ ಕೂಡ ಗೊತ್ತಾಗುತ್ತೆ. ಆ ಕಾಯಿಲೆನ ಹೆಸರು ಟೆಂಪರಲ್ ಲೋಬ್ ಎಪಿಲೆಪ್ಸಿ ಅಂತ. ಇದು ಒಂಥರ ಕಾಯಿಲೆನೆ. ಈ ಕಾಯಿಲೆಯಲ್ಲಿ ರೋಗಿ ಮೂರ್ಛೆ ಹೋಗೋದು ಮತ್ತೆ ವಿಚಿತ್ರವಾಗಿ ಸೌಂಡ್ ಮಾಡೋದು ಮಾಡ್ತಾ ಇರ್ತಾನೆ. ಅನಾಲಿಸಾಗೆ 5 ವರ್ಷ ಚಿಕಿತ್ಸೆನ ಮಾಡ್ತಾರೆ. ಆದ್ರೆ ಡಾಕ್ಟರ್ಸ್ ಅವಳ ಕಾಯಿಲೆನ ಗುಣ ಮಾಡಕ್ಕೆ ಆಗಲ್ಲ. ಅನಾಲಿಸಾಗೆ ಮಾತ್ರ ಬರ್ತಿದ್ದಂತ ಮೂರ್ಛೆ ದಿನ ಹೋದಂತೆ ಭಯಂಕರವಾಗಿ ಬದಲಾಗುತ್ತೆ. 5 ವರ್ಷ ಕಳೆದೋಗುತ್ತೆ. ರಾತ್ರಿ ಹೊತ್ತು ನಿದ್ದೆ ಮಾಡ್ಬೇಕಾದ್ರೆ ಅವಳ ಮೇಲೆ ಯಾರೋ ಕೂತಿರೋದ್ನ ಅನಾಲಿಸಾ ಫೀಲ್ ಆಗ್ತಾಳೆ. ಅವ್ರ ಮನೆಯವರು ಕೂಡ ತುಂಬಾನೇ ಭಯ ಪಡ್ತಾರೆ. ಇಮಿಡಿಯೇಟ್ ಆಗಿ ಡಾಕ್ಟರ್ಸ್ ಹತ್ರ ಕೂಡ ಹೋಗ್ತಾರೆ. ಇವಳನ್ನ ನೋಡಿದ ಡಾಕ್ಟರ್ಸ್ ಇದು ಸಾಧಾರಣ ಕಾಯಿಲೆ ಇಲ್ಲ ಅಂತ ಹೇಳಿ ಇಂಜೆಕ್ಷನ್ ನ ಕೊಟ್ಟು ಇವಳು ಮೂರ್ಛೆ ಹೋಗೋ ತರ ಕೂಡ ಮಾಡ್ತಾರೆ. ಇದೇ ತರ ಚಿಕಿತ್ಸೆ ಕೂಡ ಆಗ್ತಾ ಇರುತ್ತೆ. ನಿರಂತರವಾಗಿ ಅವಳಿಗೆ ಇಂಜೆಕ್ಷನ್ ನ ಕೂಡ ಕೊಡ್ತಾ ಹೋಗ್ತಾರೆ. ಮನೆಗೆ ಕೂಡ ಯಾವಾಗ್ಲೂ ಡೋರ್ ಹಾಕ್ದಂಗೆ ಇರುತ್ತೆ. ಮತ್ತೆ ಅವಳು ಕೂಡ ವಿಚಿತ್ರವಾಗಿ ಪ್ರವರ್ತನೆ ಮಾಡ್ತಾ ಇರ್ತಾಳೆ. ಅವಳು ಇವಾಗ ಸಾಮಾನ್ಯ ವ್ಯಕ್ತಿ ಅಲ್ಲ. ಇದರಿಂದ ಅವಳ ಜೀವಿತ ತುಂಬಾನೇ ಬದಲಾಗ್ಬಿಡುತ್ತೆ. ಇದನ್ನ ಯಾವಾಗ್ಲೂ ಅವ್ರ ಅಮ್ಮನ್ಗೆ ಹೇಳಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಮಂಚದ ಕೆಳಗಡೆ ವಿಚಿತ್ರವಾದ ಶಬ್ದ ಬರೋದು, ಮತ್ತೆ ಅವ್ರ ಮನೆ ಒಳಗಡೆನೆ ದೆವ್ವಗಳು ಮಾಯ ಆಗೋದು ಕೂಡ ನನಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇರ್ತಾಳೆ. ಅವಳನ್ನ ನರ್ಕಕ್ಕೆ ಕರ್ಕೊಂಡು ಹೋಗಕ್ಕೆ ಯಾರೋ ಬಂದಿದ್ದಾರೆ ಅಂತ ಕೂಡ ಹೇಳ್ತಾ ಇರ್ತಾಳೆ. ಒಂದು ದಿನ ನಡೆಯೋ ಸಂಘಟನೆಯಿಂದ ಅನಾಲಿಸಾ ಮತ್ತೆ ಅವ್ರ ಫ್ಯಾಮಿಲಿ ಜೀವನನ ಶಾಶ್ವತವಾಗಿ ಬದಲಾಯಿಸ್ಬಿಡುತ್ತೆ. ಒಂದು ದಿನ ಇದೇ ಅನಾಲಿಸಾ ರೂಮಲ್ಲಿ ಒಬ್ಳೆ ಕುತ್ಕೊಂಡು ವರ್ಜಿನ್ ಮೇರಿ ವಿಗ್ರಹನ ನೋಡ್ತಾ ಇರ್ತಾಳೆ. ಅವ್ರ ತಾಯಿ ಇದನ್ನ ಹಿಂದೆಗಡೆಯಿಂದ ಗಮನಿಸ್ತಾರೆ. ಸಡನ್ ಆಗಿ ಹಿಂದೆ ತಿರುಗಿ ಅನಾಲಿಸಾ ಅವ್ರ ತಾಯಿನ ನೋಡಕ್ಕೆ ಶುರು ಮಾಡ್ತಾಳೆ. ಅನಾಲಿಸಾ ಕಣ್ಣು ಪೂರ್ತಿ ರೆಡ್ ಕಲರ್ ಆಗಿರೋದ್ನ ಅವ್ರ ತಾಯಿ ಗಮನಿಸ್ತಾರೆ. ಸೆಪ್ಟೆಂಬರ್ 1973 ಅನಾಲಿಸಾ ಹೆಲ್ತ್ ಕ್ರೂರವಾಗಿ ಬದಲಾಗ್ತಾ ಹೋಗುತ್ತೆ. ಮನೇಲೆ ದೆವ್ವದ ಮುಖ ನಾನು ನೋಡ್ದೆ ಅಂತ ಡಾಕ್ಟರ್ಸ್ಗೆ ಹೇಳಕ್ಕೆ ಪ್ರಯತ್ನ ಮಾಡ್ತಾಳೆ. ಅವಳ ಬಾಡಿಲಿ ದೆವ್ವ ಇರೋ ತರ ಅವ್ರಿಗೆ ಅನ್ಸೋಕೆ ಶುರು ಆಗುತ್ತೆ. ಅವಳಿಗೆ ಮನುಷ್ಯರಿಂದ ಬೇಯಿಸಿರೋ ಮಾಂಸದ ವಾಸನೆ ಬರ್ತಾ ಇದೆ ಅಂತ ಹೇಳ್ತಾ ಇರ್ತಾಳೆ. ಡಾಕ್ಟರ್ಸ್ ಕೊಡ್ತಾ ಇದ್ದಂತ ಮೆಡಿಸಿನ್ ಕೂಡ ಅವಳ ಮೇಲೆ ಕೆಲಸ ಮಾಡ್ತಾ ಇರಲ್ಲ. ಅವಳ ಆರೋಗ್ಯ ಕೂಡ ಕ್ಷೀಣಿಸ್ತಾ ಇರುತ್ತೆ. ಮತ್ತೆ ದಿನ ಹೋದಂತೆ ಅವಳು ವಿಚಿತ್ರವಾಗಿ ಆಡಕ್ಕೆ ಶುರು ಮಾಡ್ತಾಳೆ. ಅವಳು ಏನೇ ಹೇಳಕ್ ಹೋದ್ರು ಯಾರು ಅವಳನ್ನ ನಂಬ್ತಾ ಇರಲ್ಲ. ಎಲ್ಲರೂ ಚಿಕಿತ್ಸೆ ಮಾಡಿದ್ರೆ ಇದು ಸರಿ ಹೋಗುತ್ತೆ ಅಂತ ಹೇಳ್ತಾರೆ. 2 ವರ್ಷಗಳ ಕಾಲ ಇದನ್ನ ಅವಳು ಅನುಭವಿಸ್ತಾಳೆ. ಇದನ್ನೆಲ್ಲ ಅನುಭವಿಸಿದಾದ್ಮೇಲೆ 1975ರಲ್ಲಿ ಅನಾಲಿಸಾ ಪೂರ್ತಿಯಾಗಿ ತಿನ್ನೋದನ್ನೇ ನಿಲ್ಸ್ಬಿಡ್ತಾಳೆ. ಮತ್ತೆ ಒಂದು ವಿಚಿತ್ರವಾದ ಜೀವಿ ತರ ಅಸ್ಥಿ ಪಂಜರದ ತರ ಕಾಣಕ್ಕೆ ಶುರು ಮಾಡ್ತಾಳೆ. ಅವಳು ಬೆಳಿಗ್ಗೆ ಹೊತ್ತು ನಿದ್ದೆನ ಮಾಡ್ತಾ ಇರ್ತಾಳೆ. ರಾತ್ರಿ ಹೊತ್ತು ಯಾವಾಗ್ಲೂ ಎಚ್ಚರವಾಗಿರ್ತಾಳೆ. ಯಾವ್ದಾದ್ರು ಹುಳ ಚೋಳು ಏನೇ ಕಾಣಿಸಿದ್ರು ಅದನ್ನ ಇಟ್ಕೊಂಡು ತಿಂತಾ ಇರ್ತಾಳೆ. ಒಂದು ಲೆಕ್ಕದಲ್ಲಿ ಹೇಳ್ಬೇಕು ಅಂದ್ರೆ ದೆವ್ವದ ತರ ಬದಲಾಗಿ ಹೋಗ್ತಾಳೆ. ಅವಳು ಚರ್ಚಿಗೆ ಹೋಗೋದನ್ನೇ ನಿಲ್ಸ್ಬಿಡ್ತಾಳೆ. ಯಾವ್ದಾದ್ರು ಏಸು ಸಿಂಬಲ್ ಇರೋದು ಸಿಂಬಲ್ ಕಾಣಿಸಿದ್ರೆ ಅದನ್ನ ತೂದು ಬಿಸಾಕ್ಬಿಡ್ತಾ ಇರ್ತಾಳೆ. ಇದು ಯಾವುದೇ ರೀತಿ ಕಾಯಿಲೆ ಅಲ್ಲ ಅಂತ ಅವಾಗ ಅವ್ರ ಕುಟುಂಬದವ್ರಿಗೆ ಅರ್ಥ ಆಗುತ್ತೆ. ಅವಳು ದೆವ್ವದಿಂದ ನೋವು ಅನುಭವಿಸ್ತಾ ಇದ್ದಾಳೆ ಅಂತ ಕಂಡುಹಿಡಿತಾರೆ. ಇವಾಗ ಅವಳ ಮಗಳನ್ನ ಕಾಪಾಡ್ಕೊಳಕ್ ಅವನ್ಗೆ ಒಂದೇ ಒಂದು ಆಪ್ಷನ್ ಇರುತ್ತೆ, ಅದು ಚರ್ಚ್. ಎಲ್ಲದಕ್ಕಿಂತ ಮುಂಚೆ ಅವನು ಆಸ್ಟ್ರೋ ಅನ್ನೋ ಒಬ್ಬ ವ್ಯಕ್ತಿನ ಮನೆಗೆ ಕರೀತಾನೆ. ಆಸ್ಟ್ರೋ
ಚರ್ಚ್ ಅಲ್ಲಿ ಕೆಲಸ ಮಾಡೋ ಒಬ್ಬ ವ್ಯಕ್ತಿ. ಅದಲ್ದೇನೆ ಫಾದರ್ಸಿಗೆ ಎಕ್ಸೋಸಿಸಮ್ ಅಲ್ಲಿ ಹೆಲ್ಪ್ ನ ಕೂಡ ಮಾಡ್ತಾ ಇರ್ತಾನೆ. ಆಸ್ಟ್ರೋ ಅವ್ರ ಮನೆಗೆ ಬಂದ ತಕ್ಷಣ ನೆಲದ ಮೇಲೆ ಬಿದ್ದಿರೋ ಅನಲಿಸನ ನೋಡ್ತಾನೆ. ಆಸ್ಟ್ರೋ ನೋಡ್ತಾ ಇದ್ದಂಗೆನೆ ಅನಲಿಸಾ ಅವಳ ಮೂತ್ರನ ಅವಳೆ ಕುಡಿಯಕ್ಕೆ ಶುರು ಮಾಡ್ತಾಳೆ. ನಿಜವಾಗ್ಲೂ ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ಆಸ್ಟ್ರೋ ಹೇಳ್ತಾನೆ. ಆಸ್ಟ್ರೋ ಇದೆಲ್ಲ ಸಂಘಟನೆನ ಚರ್ಚ್ ಫಾದರ್ ಗೆ ಕೂಡ ಹೋಗಿ ಹೇಳ್ತಾನೆ. ಚರ್ಚ್ ಫಾದರ್ ಮತ್ತೆ ಜೋಸೆಫ್ ಅವರೆಲ್ಲ ಸೇರ್ಕೊಂಡು ಅವಳ ಮೇಲೆ ಭೂತ ವೈದ್ಯ ಅಂದ್ರೆ ಎಕ್ಸೋಸಿಸಮ್ ನ ಮಾಡ್ಬೇಕಾದ್ರೆ ಅವಳು ಕೆಲವು ಟೈಮು ಇಂಗ್ಲಿಷ್ ಅಲ್ಲಿ, ಇನ್ ಕೆಲವು ಟೈಮು ಲ್ಯಾಟಿನ್ ಭಾಷೆಯಲ್ಲಿ ಈ ತರ ಮಾತಾಡ್ತಾಳೆ. ಇಷ್ಟೊಂದೆಲ್ಲ ನೋವು ಅನುಭವಿಸಿದ ಅನಲಿಸಾ ಮುಂದೆ ಹೇಳ್ತಾಳೆ, ಪ್ಲೀಸ್ ಅಬ್ಸಲ್ಯೂಷನ್. ಕನ್ನಡದಲ್ಲಿ ಇದ್ರ ಅರ್ಥ ದಯವಿಟ್ಟು ಮುಕ್ತಿ ಕೊಡಿ ಅಂತ. ನೆಕ್ಸ್ಟ್ ಡೇ ಅವಳ ರೂಮ್ಗೆ ಹೋಗಿ ನೋಡಿದ್ರೆ ಅವಳು ಸತ್ತೋಗ್ಬಿಟ್ಟಿರ್ತಾಳೆ. ಅವಳಿಗೆ ಬರೀ 23 ವರ್ಷ. 1976ರಲ್ಲಿ 67 ಸಾರಿ ಎಕ್ಸೋಸಿಸಮ್ ನ ಅನುಭವಿಸಿ ಕೊನೆಯಲ್ಲಿ ಅವಳು ಸತ್ತೋಗ್ತಾಳೆ. ಅವಳು ಸಾಯಕ್ಕೆ ಕಾರಣ ಎಕ್ಸೋಸಿಸಮ್ ಮಾಡಿದ ಫಾದರ್ ಅಂತ ಪೊಲೀಸವರು ಅವ್ರನ್ನ ಕೂಡ ಅರೆಸ್ಟ್ ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ ಅಲ್ಲಂತೂ 10 ತಿಂಗಳುಗಳ ಕಾಲ ಅವಳು ಊಟ ಮಾಡಿಲ್ಲ ಅಂತ ಕೂಡ ಹೇಳ್ತಾರೆ. ಈ ಭೂತ ವೈದ್ಯ ಅಂದ್ರೆ ಎಕ್ಸೋಸಿಸಮ್ ಮಾಡಕ್ಕೆ ಇವ್ರ ತಂದೆ ತಾಯಿ ಸಪೋರ್ಟ್ ಕೂಡ ಇದೆ ಅಂತ ಅವ್ರನ್ನ ಕೂಡ ಅರೆಸ್ಟ್ ಮಾಡ್ತಾರೆ. ಆದ್ರೆ ಮಗ್ಳು ಸತ್ತೋಗಿರೋ ದುಃಖದಲ್ಲಿ ಅವ್ರು ಇದಾರೆ ಅಂತ ಕೋರ್ಟ್ ಅವ್ರನ್ನ ಬಿಟ್ಬಿಡ್ತಾರೆ. ಆ ಬಿಷಪ್ ಕೂಡ ಎಕ್ಸೋಸಿಸಮ್ ಮಾಡ್ಬೇಕಾದ್ರೆ ಅವ್ರ ಹತ್ರ ಇರೋ ರೆಕಾರ್ಡ್ ನ ಕೋರ್ಟ್ ಗೆ ಸಬ್ಮಿಟ್ ಮಾಡಿದಾಗ ಅವಳಿಗೆ ನಿಜವಾಗ್ಲೂ ದೆವ್ವ ಹಿಡಿದಿತ್ತು ಅಂತ 6 ತಿಂಗಳುಗಳಿಗೆ ಕೇಸ್ ನ ಕ್ಲೋಸ್ ಮಾಡ್ಬಿಡ್ತಾರೆ. ಈ ವಿಡಿಯೋನ ಇಲ್ಲಿ ತನಕ ನೋಡಿದೀರಾ ಅಂದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ನನಗೋಸ್ಕರ ದಯವಿಟ್ಟು ವಿಕೆ ಫ್ಯಾಮಿಲಿ ಅಂತ ಒಂದೇ ಒಂದು ಕಮೆಂಟ್ ಮಾಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಕಾಯ್ತಾ ಇರಿ. ಹರೇ ಕೃಷ್ಣ.